ಕೃಷ್ಣ, ಕಂದ ನಿಂತ್ಕೋ. ಕಂದ, ನೀನ್ ಎಲ್ಲಿಗೆ ಹೊರಟೆ? ಅಮ್ಮ, ನಾನು ಎಲ್ಲೂ ಹೋಗ್ತಿಲ್ಲ ಅಮ್ಮ. ಇವತ್ತು ಆ ಬ್ರಾಹ್ಮಣ ದೇವರಿಂದ ಎಲ್ರೂ ಕೂಡ ನನ್ನ ಅಮ್ಮನ ಮೇಲೆ ಅನುಮಾನ ಪಡೋ ಹಾಗಾಯ್ತು. ಅಮ್ಮ, ಎಲ್ರೂ ನಿನ್ ಮಮತೆ ಮೇಲೆ ಸಂದೇಹ ಪಟ್ಟಿದ್ದಾರೆ ಅಮ್ಮ. ಅಮ್ಮ, ನಾನ್ ಜಗತ್ತಲ್ಲಿರೋ ಎಲ್ಲ ದುಃಖ ಸಹಿಸ್ಕೋತೀನಮ್ಮ, ಆದ್ರೆ ನಿನ್ ಮಮತೆಗೆ ಅನುಮಾನ ಸಹಿಸಲ್ಲ ಅಮ್ಮ. ವೃಂದಾವನವಾಸಿಗಳ ಸಂದೇಹ ನಾನ್ ದೂರ ಮಾಡ್ಲೇಬೇಕು ಅಮ್ಮ. ಬರ್ತೀನಿರಮ್ಮ. ನಿಮ್ ಹಸು ಎಲ್ಲಿದೆ? ನಾನು ಅದನ್ನ ಮೇಯಿಸ್ಕೊಂಡ್ ಬರ್ತೀನಿ, ಕರೀರಿ. ಬೇಡ ಕೃಷ್ಣ, ಎಲ್ಲಿಯವರೆಗೆ ನಿನ್ನ ಕುಲ, ಗೋತ್ರ ಮತ್ತು ವರ್ಣದ ಬಗ್ಗೆ ಗೊತ್ತಾಗಲ್ವೋ ನಾನು ನಿನಗೆ ಹಸು ಕೊಡಕ್ಕಾಗೋದಿಲ್ಲ. ಆದ್ರೆ ಅಣ್ಣ. ಕ್ಷಮಿಸ್ಬಿಡು ಕೃಷ್ಣ, ನಿನ್ನ ಕಾರಣಕ್ಕೆ ನಾನು ಇಡೀ ಸಮಾಜದ ಕೋಪ ಎದುರಿಸಕ್ಕಾಗೋದಿಲ್ಲ. ಗೋಪಿಯರೇ, 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 ನಿನ್ನೆವರೆಗೂ ನೀವು ನನ್ಗೆ ಬೆಣ್ಣೆ ತಿನ್ಸೋಕೆ ಕಾಯ್ತಾ ಇರ್ತಿದ್ರಿ, ಆದ್ರೆ ಇವತ್ ಮಾತಾಡ್ತೀರಿ, ಎಲ್ಲಿಗೆ ಹೋಗ್ತಿದ್ದೀರಾ? ಇವತ್ ನೀವು ನನ್ಗೆ ನಿಮ್ ಕೈಯಾರೆ ಬೆಣ್ಣೆ ತಿನ್ಸೋದಿಲ್ವಾ? ಕೃಷ್ಣ, ಸಮಾಜದ ವ್ಯವಸ್ಥೆ ಇರೋದೇ ಹೀಗೆ. ಯಾವ ವರ್ಣದವರು ಅನ್ನೋದ್ ಗೊತ್ತಾಗ್ದೆ ನಾವು ಯಾರಿಗೂ ಆಹಾರ ನೀಡೋ ಹಾಗಿಲ್ಲ. ಹಾ ಕೃಷ್ಣ, ಪ್ರತಿಯೊಂದು ವರ್ಣದವರಿಗೂ ಆಹಾರ ನೀಡೋದ್ರಲ್ಲಿ ಅದ್ರದ್ದೇ ಆದ ವಿಧಾನ ಇದೆ. ಆದ್ರಿಂದ ನಮ್ಗೆ ನಿನ್ ವರ್ಣ ಏನು ಅಂತ ಸರಿಯಾಗಿ ಗೊತ್ತಾಗೋ ತನಕ ನಾವ್ ನಿನ್ಗೆ ಬೆಣ್ಣೆ ತಿನ್ಸಕ್ ಆಗೋದಿಲ್ಲ. ಏನಾಯ್ತು ಗೆಳೆಯರೇ, ನೀವು ನನ್ನ ನೋಡಿ ಯಾಕೆ ಆಟ ಆಡೋದ್ ನಿಲ್ಸಿದ್ರಿ? ಬನ್ನಿ, ನಾನು ಆಡ್ತೀನಿ ನಿಮ್ ಜೊತೆ. ಕೃಷ್ಣ, ಎಲ್ಲಿವರೆಗೂ ಸಮಾಜ ನಿನ್ನ ಒಪ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವ್ ನಿನ್ ಜೊತೆ ಆಟ ಆಡಕ್ಕಾಗಲ್ಲ. ಇಲ್ದಿದ್ರೆ ನಿನ್ ಜೊತೆಗೆ ಸಮಾಜ ನಮ್ಮನ್ನ ಮತ್ತೆ ನಮ್ಮ ಮನೆಯನ್ನೂ ಹೊರಗಾಕುತ್ತೆ. ಗೆಳೆಯ ಪ್ರತಾಪ, ಇದ್ ನೀನ್ ಏನ್ ಹೇಳ್ತಿದ್ಯಾ? ನಮ್ ಗೆಳೆಯರ ಮಧ್ಯೆ ಈ ಸಮಾಜ ಎಲ್ಲಿಂದ ಬಂತು? ಕೃಷ್ಣ, ನೀನ್ ಒಪ್ಕೋ ಇಲ್ಲ ಬಿಡು, ಆದ್ರೆ ಈ ಸಮಾಜ ನನ್ಗಿಂತ ನಿನ್ಗಿಂತ ತುಂಬಾ ದೊಡ್ಡದು, ನಮ್ ಸ್ನೇಹಕ್ಕಿಂತ ದೊಡ್ಡದು. ಅಮ್ಮ ಹೇಳ್ತಾಳೆ, ಈ ಸಮಾಜ ನಾವೆಲ್ಲರೂ ಸೇರಿ ಮಾಡಿರೋದು, ಮತ್ತೆ ಸಮಾಜದ ಅಸ್ತಿತ್ವ ನಮ್ಮಿಂದಾನೆ, ಆದ್ರೆ ನಮ್ಮ ಅಸ್ತಿತ್ವ ಸಮಾಜದಿಂದ ಅಲ್ಲ. ಕೃಷ್ಣ, ನೀನ್ ಆಡಿದ ಮಾತು ನಿಜಾನೇ ಇರ್ಬೋದು, ಆದ್ರೆ ನಿಜ ಏನು ಅಂತ ಈ ಸಮಾಜಕ್ಕೆ ಬ್ರಾಹ್ಮಣ ದೇವ ಮಾತ್ರ ಹೇಳೋಕಾಗೋದು. ಗೆಳೆಯ ಪ್ರತಾಪ, ಹೀಗೂ ಇರ್ಬೋದು. ಬ್ರಾಹ್ಮಣ ದೇವರಿಂದಾನೇ ತಪ್ಪಾಗಿದ್ರೆ? ಓಂ ಬ್ರಾಹ್ಮಣೇ ನಮಃ. ಅಧಿಕ ಪ್ರಸಂಗಿ ಬಾಲಕ, ನೀನು ಸುಮ್ಮನೆ ಅಸತ್ಯ ಹೇಳೋ ಪ್ರಯತ್ನ ಮಾಡಬೇಡ. ಎಲ್ಲರ ತರನೇ ನಿನ್ನ ಗೆಳೆಯರು ಕೂಡ ಸಾಮಾಜಿಕ ಬಂಧನದಲ್ಲಿ ಬಂಧಿಯಾಗಿದ್ದಾರೆ. ನೀನು ಇವರ ಚಿಂತೆ ಮಾಡಬೇಡ ಬಾಲಕ, ನೀನು ನಿನ್ನ ಅಪ್ಪ ಅಮ್ಮನ ಚಿಂತೆ ಮಾಡು. ಅವರೇನಾದ್ರೂ ಸತ್ಯನ ಸ್ವೀಕಾರ ಮಾಡದಿದ್ರೆ, ನಿನ್ನನ್ನು ಅವರು ತ್ಯಜಿಸದೇ ಇದ್ದರೆ ಸೂರ್ಯಾಸ್ತ ಆಗ್ತಿದ್ದ ಹಾಗೆ ನಿನ್ನನ್ನ ಮತ್ತೆ ನಿನ್ನ ತಂದೆ ತಾಯಿನ ಸಂಪೂರ್ಣ ಗೋಪ ಸಮಾಜ ಬಹಿಷ್ಕಾರ ಮಾಡಲಿದೆ.
ಪ್ರಭು, ಇದೆಲ್ಲ ಏನಾಗುತ್ತಿದೆ? ಸಮಾಜದಲ್ಲಿ ಇಂತಹ ವ್ಯವಸ್ಥೆ. ಇಂದು ಸಮಾಜ ಸ್ವತಃ ಭಗವಂತನನ್ನೇ ಬಹಿಷ್ಕರಿಸಲು ಹೊರಟಿದೆ. ದೇವಿ, ಸಮಾಜದ ಇಂಥ ದುರಾವಸ್ಥೆ ಮತ್ತು ರೂಢಿಗಳ ಕಾರಣದಿಂದಲೇ ಅಧರ್ಮ ಅಲ್ಲಿ ಬೇರೂರಿ ನಿಂತಿದೆ. ಜಗತ್ತಿಗೆ ಎಷ್ಟು ಹಾನಿಕಾರಕ ಕಂಸನೋ ಅದಕ್ಕಿಂತ ಇನ್ನೂ ಹೆಚ್ಚು ಹಾನಿಕಾರಕ ಸಮಾಜದ ಈ ಪರಂಪರೆಗಳು ಮತ್ತು ರೂಢಿಗಳಿವೆ. ಮತ್ತು ಈ ನಂಬಿಕೆಗಳ ಕಾರಣವೇ ಕಂಸನಂತಹ ಅಧರ್ಮದ ಪ್ರತೀಕವಾದವರ ಜನ್ಮವಾಗುತ್ತದೆ ದೇವಿ. ಆದ್ದರಿಂದ ಕೃಷ್ಣನಿಗೆ ಕಂಸನ ಮೊದಲು ಸಮಾಜ ವ್ಯಾಪ್ತಿಯಾದ ಈ ಕುವ್ಯವಸ್ಥೆಯ ಅಂತ್ಯ ಮಾಡಬೇಕಾಗಿದೆ. ಈ ಸಮಾಜದಲ್ಲಿ ಎಂತಹ ನೀತಿ, ಈ ಸಮಾಜದಲ್ಲಿ ಎಂತಹ ನೀತಿ, ಭೇದ ಭಾವ ತುಂಬಿರುವ ಕುರೀತಿ. ಈ ಸಮಾಜದಲ್ಲಿ ಎಂತಹ ನೀತಿ, ಅರ್ಥವೇ ಇಲ್ಲದ ಕಟ್ಟಳೆಗಳಿಗೆ ವ್ಯರ್ಥವೇ ಸಿಲುಕಿದ ಈ ಮನಗಳಿಗೆ ಕರ್ಮಕ್ಕಿಂತ ವರ್ಣವೇ ಹಿರಿದೆನ್ನುವ ಧರ್ಮದ ವೇದವು ಬೀಳಿದೆ ಎನ್ನುವ ಈ ಸಮಾಜದ ಪರಂಪರೆ ಮತ್ತೆ ವ್ಯವಸ್ಥೆ ಎಷ್ಟು ಕ್ರೂರವಾಗಿದೆ. ಈ ಜನರ ಮನಸ್ಸಿದ್ರು ನನ್ನನ್ನು ಒಪ್ಕೊಳ್ಳೋಕಾಗ್ತಿಲ್ಲ. ಹೇಗೆ ಯಶೋದೆ, ಇನ್ನು ಈ ಸಮಾಜದಲ್ಲಿರೋದು ಬೇಡ. ಇವರೆಷ್ಟು ಸ್ವಾರ್ಥಿಗಳು. ನಡಿ. ಆನಂದ ರಾಜ, ನಾವು ಈ ವೃಂದಾವನ ವಾಸಿಗಳಿಗೆ ಎಷ್ಟು ಪ್ರೀತಿ ತೋರಿಸಿದ್ವಿ, ಆದ್ರೆ ಇವರು ನಮ್ಮನ್ನೇ ತ್ಯಜಿಸ್ಬಿಟ್ರು. ನಡೀರಿ. ಅಮ್ಮ, ಅಪ್ಪ, ನೀವಿದೇನ್ ಮಾಡ್ತಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ದೂರಕ್ಕೆ ಕಂದ. ಅಲ್ಲಿ ಯಾರು ನಮ್ಮನ್ನ ವ್ಯರ್ಥ ಪ್ರಶ್ನೆಯನ್ನ ಮಾಡಲ್ಲ. ನೀನು ನಮ್ ಕಂದನ ಅಲ್ವಾ ಅಂತ. ಈ ಸಮಾಜ ನಮ್ಮನ್ನ ತ್ಯಜಿಸೋ ಮೊದ್ಲೇ ನಾವೇ ಈ ಸಮಾಜ ತ್ಯಜಿಸಿ ಎಲ್ಲಾದ್ರೂ ದೂರ ಹೋಗೋಣ. ಅಮ್ಮ, ಅಪ್ಪ, ನಾವ್ ಎಲ್ಲಿಗೆ ಹೋದ್ರು ಸಮಾಜ ಅನ್ನೋದು ಎಲ್ಲ ಕಡೆನೂ ಇರುತ್ತಲ್ವಾ? ಮತ್ ನಾವ್ ಎಲ್ಲೋ ಹೋಗೋದ್ರಲ್ಲಿ ಅರ್ಥ ಏನಿದೆ? ಆದ್ರೆ ಕಂದ, ಇದರರ್ಥ ಹೀಗಲ್ವಲ್ಲ. ಸಮಾಜ ಏನ್ ಹೇಳಿದ್ರು ಒಪ್ಬೇಕಾ? ನನ್ನ ಕಂದನ್ನೇ ದೂರ ಮಾಡ್ಬೇಕಾ? ಅಮ್ಮ, ನಾನೆಲ್ಲ ಹಾಗೆ ಹೇಳ್ದೆ. ಆದ್ರೆ ನೀನೇ ಹೇಳ್ತೀಯಲ್ಲ, ನಾವು ಸಮಸ್ಯೆಯಿಂದ ಓಡೋಗೋದು ತಪ್ಪು ಅಂತ, ಬದ್ಲಿಗೆ ಅದನ್ನೇ ಬದಲಾಯಿಸ್ಬೇಕು ಅಂತ. ಕಂದ, ನೀನಿನ್ನು ತುಂಬಾ ಚಿಕ್ಕೋನು, ನಿನಗೆ ಅರ್ಥ ಆಗಲ್ಲ. ಒಂದ್ಸಲ ಸಮಾಜ ಯಾರ ವಿರುದ್ಧ ಆದ್ರೂ ನಿಂತ್ರೆ ಆಮೇಲೆ ಅವ್ರನ್ನ ಯಾವತ್ತೂ ಒಪ್ಕೊಳ್ಳೋದಿಲ್ಲ. ಅಮ್ಮ, ಇಲ್ಲಿ ತಪ್ಪು ಸಮಾಜದಲ್ಲ, ಬದಲಾಗಿ ಸಮಾಜದಲ್ಲಿ ಬೇರೂರಿರೋ ಪದ್ಧತಿದು. ಅದನ್ನೇ ಸಮಾಪ್ತ ಮಾಡ್ಬಿಟ್ರಿ ಆಗ ಸಮಾಜ ತಾನಾಗೆ ಬದಲಾಗುತ್ತೆ. ಸಮಾಜ ಬದಲಿಸೋದ್ರಿಂದ ಏನ್ ಲಾಭ? ಅದು ನಮ್ಮನ್ನ ದೂರ ಮಾಡಿದೆ. ಅಪ್ಪ, ಸಮಾಜ ನಮ್ಮನ್ನ ಇನ್ನೂ ದೂರ ಮಾಡಿಲ್ಲ. ಅಪ್ಪ, ನಮ್ಮ ಹತ್ರ ಇನ್ನೂ ಸಮಯ ಇದೆ ಸೂರ್ಯಾಸ್ತ ತನಕ. ಅಪ್ಪ, ನೀವ್ ಇಲ್ಲಿಂದ ಹೋಗ್ಲೇಬೇಕಂತಿದ್ರೆ ನಾನು ನಿಮ್ ಜೊತೆಗೆ ಬರ್ತೀನಿ. ಆದ್ರೆ ಅಪ್ಪ, ನನ್ ಒಂದ್ ಮಾತ್ ನಡ್ಸ್ಕೊಡಿ. ಅಪ್ಪ, ನೀವು ಸೂರ್ಯಾಸ್ತ ತನಕ ಎಲ್ಲೂ ಹೋಗ್ಬೇಡಿ. ಆದ್ರೆ ಕೃಷ್ಣ, ಹೀಗ್ ಮಾಡೋದ್ರಿಂದ ಏನ್ ಲಾಭ? ಅಪ್ಪ, ಲಾಭ ಆಗುತ್ತೆ, ನಮ್ಗಲ್ಲ, ಬದಲಾಗಿ ಎಲ್ಲ ವೃಂದಾವನ ವಾಸಿಗಳಿಗೆ. ಅವ್ರು ನನ್ನನ್ನ ಎಷ್ಟು ಪ್ರೀತಿಸ್ತಾರಂದ್ರೆ ದಿನದ ಬೆಳಕಲ್ಲಿ ನಾನು ಹೋಗೋದನ್ನ ಅವರು ನೋಡಕ್ಕಾಗಲ್ಲ. ಭ್ರಮಿತ ಭಕ್ತಗಣ ತೊರೆದರು ದೇವನ, ತೊರೆಯನು ಭಕ್ತರ ಕರುಣ ನಿಧಾನ. ಜಾತಿ ವರ್ಣ ನೀನಿಷ್ಟು ಪ್ರೀತಿನ ಎಲ್ಲಿಂದ ತಂದೆ? ಸಂಪೂರ್ಣ ವೃಂದಾವನ ಜನರು ನಿನ್ನ ತ್ಯಾಗ ಮಾಡಿದ್ರು, ನೀನಿನ್ನು ಅವ್ರ ಬಗ್ಗೆನೇ ಯೋಚಿಸ್ತಿದ್ಯಲ್ಲ. ಲಗುವ ಮನುಜತೆ ಎಂದು ಮಮತೆಯ ಕಣ ಕಣದಲ್ಲಿ ತುಂಬಿರಲು, ಸಮತೆಯು ಮೂಡದೆ ಹರಿವೊಲಿದಿರಲು.
ಬಾಡಿರುವುದೇಕೆ? ನಿನಗಿನ್ನೂ ಬಹಳ ಜೀವನ ಉಳಿದಿದೆ. ಅಂದರೆ ಇವಳೇ ಈ ಜಗತ್ತಿನ ಅತ್ಯಂತ ಮಮತಾಮಯಿ ಮಾತೆ ಧರ. ಇವಳು ಪ್ರತಿಯೊಂದು ಜನ್ಮದಲ್ಲೂ ವಿಷ್ಣುವಿನ ಪಾಲನೆ ಮಾಡುತ್ತಾಳೆ. ನೀನೇ ಹೇಳಬೇಕು ಮಾತೆ ಧರ, ಆ ವಂಚಕ ವಿಷ್ಣುವಿನ ವರ್ತಮಾನದ ಅವತಾರ ಎಲ್ಲಿ ಅಡಗಿ ಕುಳಿತಿದ್ದಾನೆ? ಯಾವ ಅವತಾರಕ್ಕಾಗಿ ಅಶರೀರವಾಣಿಯಾಗಿತ್ತು? ವೃಂದಾವನವಾಸಿಗಳೇ, ಯಾವ ನಂದನ ಮೇಲೆ ನೀವು ನಿಮಗಿಂತ ಜಾಸ್ತಿ ವಿಶ್ವಾಸ ಇಟ್ಟಿದ್ರು? ಯಾವ ಯಶೋಧೆನ ನಿಮ್ಮ ಬಹುದೊಡ್ಡ ಹಿತೈಷಿ ಅಂದ್ಕೊಂಡಿದ್ರು? ಅದೇ ಯಶೋಧೆ ಮತ್ತದೇ ನಂದ ಈ ಗೋಪ ಸಮಾಜಕ್ಕೆ ಬಹುದೊಡ್ಡ ಶತ್ರುವಾಗಿದ್ದಾರೆ. ನೋಡಿ, ಸೂರ್ಯಾಸ್ತ ಆಗೋದ್ರಲ್ಲಿದೆ. ಆದ್ರಿಲ್ಲಿ ಯಶೋಧೆ ಪತ್ತೆ ಇಲ್ಲ, ಮತ್ತೆ ನಂದನು ಅಷ್ಟೇ ಅಲ್ಲ, ಆ ವರ್ಣವಿಹೀನ ಕೃಷ್ಣನು. ನಿರ್ಣಯದ ಸಮಯ ಬಂದಾಗಿದೆ. ಮತ್ತೆ ನಿರ್ಣಯ ನೀವೆಲ್ಲರೂ ಮಾಡಬೇಕು. ನಿಮ್ಮ ಆ ಗೋತ್ರ ಕುಲ ವರ್ಣವಿಹೀನ ಕೃಷ್ಣನ್ನ ವೃಂದಾವನದಲ್ಲೇ ಇಟ್ಕೊಂಡು ನಿಮ್ಮ ಧರ್ಮ ಮತ್ತೆ ಸಮಾಜಕ್ಕೆ ಅಪಾಯ ತರಬೇಕು, ಅಥವಾ ಅವರನ್ನ ಬಹಿಷ್ಕಾರ ಮಾಡಿ ನಿಮ್ಮ ಧರ್ಮ ಮತ್ತು ವರ್ಣನ ಕಾಪಾಡ್ಕೋಬೇಕು. ಬ್ರಾಹ್ಮಣ ದೇವ, ಧರ್ಮ ಮತ್ತೆ ಗೋಪ ಸಮಾಜಕ್ಕೆ ನಿಮ್ಮ ಯೋಚನೆ ತಾರ್ಕಿಕವಾದದ್ದೇ. ಆದ್ರೆ ಕೃಷ್ಣ ಸದಾ ವೃಂದಾವನ ವಾಸಿಗಳಿಗೆ ಸಹಾಯ ಮಾಡಿದ್ದಾನೆ, ಅವ್ರ ರಕ್ಷಣೆ ಮಾಡಿದ್ದಾನೆ. ನಾನ್ ನಿಮ್ಗೆ ಖಂಡಿತವಾಗ್ಲೂ ಹೇಳ್ತೀನಿ, ನಮ್ ಕೃಷ್ಣನ ಕಾರಣಕ್ಕೆ ಗೋಪ ಸಮಾಜಕ್ಕೆ ಯಾವತ್ತೂ ಯಾವ ಸಂಕಷ್ಟನೂ ಬರೋದಿಲ್ಲ. ವೃಷಭಾನು, ನಂದ ನಿನ್ನ ಮಿತ್ರನೇ. ನಿನ್ನ ಚಿಂತೆ ನನಗೆ ಅರ್ಥ ಆಗ್ತಿದೆ. ಆದ್ರೆ ಸತ್ಯಕ್ಕಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ. ಮತ್ತೆ ಇವತ್ತು ಆ ಕೃಷ್ಣನ ಸತ್ಯ ನಾವು ತಿಳ್ಕೊಳ್ಳೇಬೇಕು. ಅಪ್ಪ, ಬ್ರಾಹ್ಮಣ ದೇವ ಸತ್ಯ ಹೇಳ್ತಿದ್ದಾರೆ. ನಂಗ್ ಮೊದಲನೇ ದಿನದಿಂದನೂ ಗೊತ್ತಿತ್ತು ಈ ಕೃಷ್ಣ ಮೋಸ್ಕರ. ಆದ್ರೆ ಯಾರು ನನ್ನ ಮಾತು ಕೇಳಲಿಲ್ಲ. ನಂಗೆ ಬ್ರಾಹ್ಮಣ ದೇವರ ಮೇಲೆ ಪೂರ್ತಿ ವಿಶ್ವಾಸ ಇದೆ. ಇವರು ಕೃಷ್ಣನ ಸತ್ಯನ ಎಲ್ಲರ ಮುಂದೆ ಹೇಳೇ ಹೇಳ್ತಾರೆ. ಬ್ರಾಹ್ಮಣ ದೇವ, ಬನ್ನಿ ಆ ಬಾಯಿ ಬಡ್ಕೊಂಡ್ ಮನೆಗೆ. ಇವತ್ ನಾವೆಲ್ರೂ ಅವನ್ ಸತ್ಯ ತಿಳ್ಕೊಂಡೇ ಬರೋಣ. ನಡೀರಿ, ಇವತ್ತೇ ಎಲ್ಲ ಸತ್ಯ ತಿಳಿಬೇಕು. ರಾಧೆ, ನೀನಿದೇನ್ ಮಾಡ್ದೆ ಮಗಳೇ? ಅಪ್ಪ, ನೀವೇ ಹೇಳ್ತಿರಲ್ವಾ, ಯಾರ ಮನ್ಸಲ್ಲೂ ಯಾವತ್ತೂ ಸಂದೇಹ ಉಳಿಬಾರ್ದು ಅಂತ. ಹಾಗಾಗಿ ನಾನು ಬ್ರಾಹ್ಮಣ ದೇವರ ಸಂದೇಹನ ದೂರ ಮಾಡೋದ್ರಲ್ಲಿ ಕೃಷ್ಣಗ್ ಸಹಾಯ ಮಾಡ್ತಿದ್ದೀನಿ. ನಡಿ. ನೀವ್ಯಾರು? ಮಾತೆ ಧರ, ಮಮತಾ ಸ್ವರೂಪಿಣಿ ಮಾತೆ ಧರ, ಜಗತ್ಪಾಲಕ ವಿಷ್ಣುವನ್ನು ಪ್ರತಿಯೊಂದು ಜನ್ಮದಲ್ಲೂ ಪಾಲಿಸುವ ಮಾತೆ. ನಿಮ್ಮ ದರ್ಶನ ಮಾಡಿ ನನಗೆ ಅನಿಸುತ್ತಿದೆ ನಾನು ಸಹ ನಿಮ್ಮ ಬಾಲಕನಾಗಬೇಕೆಂದು. ಈಗಲಾದರೂ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡುವಿರೇ? ನಂದ, ವೃಂದಾವನ ವಾಸಿಗಳಿಗೆ ಮೋಸ ಮಾಡಿರೋ ನಂದ, ಸತ್ಯದಿಂದ ಅಡಗಿ ಎಲ್ಲಿ ಒಳಗಡೆ ಕೂತಿದೀಯಾ? ಹೊರಗಡೆ ಬಾ. ಇಲ್ಲಿ ನೋಡು,
ನಿನ್ನ ಯಾರು ನೋಡುವುದಕ್ಕೆ ಬಂದಿದ್ದಾರೆ? ವೃಂದಾವನವಾಸಿಗಳು. ಬ್ರಾಹ್ಮಣ ದೇವ, ನನ್ನ ಅಮ್ಮ ಅಪ್ಪ ಸತ್ಯನ ಯಾವತ್ತೂ ಮುಚ್ಚಿಡೋದಿಲ್ಲ. ಯಾಕಂದ್ರೆ ಅವರು ಮೊದ್ಲಿಂದಾನು ಸತ್ಯನೇ ಹೇಳ್ತವ್ರು. ಬಾಲಕ, ನೀನು ಹೇಳ್ತಿರೋದೇನು? ನಾವಿಷ್ಟು ವರ್ಷದಿಂದ ಯಾವ ಜ್ಞಾನ ಪಡ್ಕೊಂಡಿದೀವೋ, ಅರ್ಥಾತ್ ನೀನು ನಮ್ಮ ಜ್ಞಾನವನ್ನು ಅಪಹಾಸ್ಯ ಮಾಡುತ್ತಿದ್ದೀಯಾ? ಬ್ರಾಹ್ಮಣ ದೇವ, ನಾನಿನ್ನು ಪುಟ್ಟ ಬಾಲಕ. ನಾನ್ ನಿಮ್ಗೆ ಹೇಗೆ ಅಪಹಾಸ್ಯ ಮಾಡಕ್ ಸಾಧ್ಯ? ಬ್ರಾಹ್ಮಣ ದೇವ, ನಾನಂತೂ ಇಷ್ಟೇ ಕೇಳೋಕ್ ಪ್ರಯತ್ನ ಮಾಡ್ತಿದ್ದೀನಿ. ಏನಂದ್ರೆ, ಯಾವ ಧರ್ಮದ ಕಾರಣಕ್ಕೆ ನೀವು ನಮ್ಮ ಅಪ್ಪ ಅಮ್ಮನ್ನ ಈ ಸಮಾಜದಿಂದ ಬಹಿಷ್ಕಾರ ಮಾಡ್ತಿದ್ದೀರೋ ಆ ಧರ್ಮ ಯಾವ್ದು ಅಂತ? ಹೌದಾ? ಧರ್ಮದ ಅರ್ಥ ಕೇಳ್ತಾ ಇದೀಯಾ? ಬಾಲಕ, ಧರ್ಮವನ್ನ ತಿಳಿಯೋದಕ್ಕೆ ಮುಂದಿನ ಸಾರಿ ನೀನು ಬ್ರಾಹ್ಮಣ ಕುಲದಲ್ಲಿ ಜನ್ಮ ತಾಳಬೇಕು. ಈಗ ನೀನು ಧರ್ಮನ ತಿಳಿಲೇಬೇಕಾಗಿದ್ರೆ ಇದನ್ನ ಕೇಳು. ಕುಲ, ಗೋತ್ರ ಮತ್ತೆ ವರ್ಣದ ಅನುಸಾರವಾಗಿ ಆಚರಣೆ ಮಾಡುವುದನ್ನ ಸರ್ವೋಪರಿ ಧರ್ಮ ಅಂತಾರೆ. ಬ್ರಾಹ್ಮಣ ದೇವ, ನಿಮ್ ಮಾತಿನ ಅರ್ಥ ಏನಂದ್ರೆ ಪ್ರತಿಯೊಬ್ಬ ಗೊಲ್ಲನು ತನ್ನ ಹಸು ಮಾತ್ರ ಮೇಯಿಸ್ಬೇಕಂತ. ಒಮ್ಮೆ ಅವನ ಹಸುಗೆ ದೊಡ್ಡ ಅಪಾಯ ಬಂದ್ರೆ ಆ ಅಪಾಯನ ದೂರ ಮಾಡೋದಿಕ್ಕೆ ಅವನ್ ಯಾವ್ದಾರ ಕ್ಷತ್ರಿಯಂಗೋಸ್ಕರ ಕಾಯ್ತಿರ್ಬೇಕಾ? ಸತ್ಯ ಹೇಳ್ತಾ ಇದೀಯ ನೀನು. ಬ್ರಹ್ಮದೇವರಿಂದ ರಚಿತವಾಗಿರೋ ವರ್ಣಾಶ್ರಮ ವ್ಯವಸ್ಥೆ ಅನುಸಾರ ಇದೇ ಧರ್ಮ. ಓಂ ಬ್ರಾಹ್ಮಣೇ ನಮಃ. ಅಯ್ಯೋ ಬ್ರಾಹ್ಮಣ ದೇವ, ನೀವಿದೇನ್ ಮಾಡ್ತಿದ್ದೀರಾ ಹೇಳಿ? ಈ ಕಾರ್ಯ ಅಂತೂ ಶೂದ್ರರದ್ದು. ನೀವೀಗ ಅದನ್ನ ಮುಟ್ಟಿದ್ರಿ ನೀವು ಶೂದ್ರರೇ ಆಗ್ತಿರಲ್ಲ ಅಲ್ವಾ ಬ್ರಾಹ್ಮಣ ದೇವ? ಪ್ರಭೂಯಾತ್ ಬ್ರಹ್ಮಾನಾಸ್ತವೇಶಾಂ ನೇತ್ರಾವಿತಿ ನಿಶ್ಚಯ. ನೀನು ಸತ್ಯ ಹೇಳಿದೆ. ಬ್ರಾಹ್ಮಣನ ಕೆಲಸ ಕೇವಲ ಜನರಿಗೆ ಶಿಕ್ಷಣ ನೀಡೋದು. ಮತ್ತೀಗ ಹೇಳಿ ಬ್ರಾಹ್ಮಣ ದೇವ, ಸಮಾಜದಲ್ಲಿ ಪ್ರೇಮ ದೊಡ್ಡದ ಅಥವಾ ವರ್ಣನ? ಎರಡಕ್ಕೂ ಬೇರೆ ಬೇರೆ ಮಹತ್ವವಿದೆ. ಬ್ರಹ್ಮದೇವನಿಂದ ರಚಿತವಾದ ವರ್ಣ ವ್ಯವಸ್ಥೆ ಹಾನಿಯಾದ ಸಮಯದಲ್ಲಿ ಧರ್ಮ, ಕರ್ಮ, ಪ್ರೇಮ ಯಾವುದು ಉಳಿಯದು. ಮತ್ತೆ ಶಾಸ್ತ್ರಗಳಲ್ಲಿ ಇದನ್ನು ಬರೆದಿದ್ದಾರೆ. ವರ್ಣ ವ್ಯವಸ್ಥೆಯ ಮೇಲೆ ದೊಡ್ಡ ಅಪಾಯ ಯಾರಿಂದಾದ್ರೂ ಇದ್ರೆ ಅದು ಪ್ರೇಮದಿಂದ. ಬ್ರಾಹ್ಮಣ ದೇವ, ನಾನ್ ನಿಮ್ಮಷ್ಟು ಜ್ಞಾನಿ ಅಂತೂ ಅಲ್ಲ. ಆದ್ರೆ ನನ್ನ ಅಮ್ಮ ಹೇಳ್ತಾಳೆ, ಇದೇ ಪ್ರೇಮ ಎಲ್ಲದಕ್ಕೂ ಮೂಲ. ಮತ್ತೆ ಯಾವ ವ್ಯವಸ್ಥೆ ಪ್ರೇಮದಿಂದ ಎದುರುತ್ತೋ ಅದರ ಅಂತ್ಯ ಆಗೋದ್ರಿಂದ ಯಾರು ಅದನ್ನ ಕಾಪಾಡಕ್ಕಾಗಲ್ಲ. ಬಾಯಿ ಮುಚ್ಚು ಬಾಲಕ. ಧರ್ಮದ ಅಪಹಾಸ್ಯ ಮಾಡ್ತಾ ಇದ್ದೀಯ ನೀನು. ಧರ್ಮದ ಶಕ್ತಿ ಬಗ್ಗೆ ಅರಿವಿಲ್ಲ ನಿನಗೆ. ಧರ್ಮಯೋ ಹತೋ ಹಂತಿ, ಅರ್ಥಾತ್ ಯಾರು ಧರ್ಮದ ಅಪಹಾಸ್ಯ ಮಾಡುವರೋ ಅವರನ್ನು ಧರ್ಮ ಸರ್ವನಾಶ ಮಾಡುತ್ತದೆ, ವಿನಾಶ ಮಾಡುತ್ತದೆ. ಪ್ರಭು, ಬ್ರಾಹ್ಮಣ ದೇವ ಏನು ಹೇಳುತ್ತಿದ್ದಾರೆ? ಏಕೆ ಧರ್ಮ, ಕುಲ, ಗೋತ್ರ ಮತ್ತು ವರ್ಣದ ಅನುಸಾರ ಮನುಷ್ಯರಲ್ಲಿ ಭೇದ ಮಾಡುತ್ತಿದ್ದಾರೆ? ಧರ್ಮ ಇಷ್ಟು ವಿನಾಶಕಾರಿಯೇ? ಇಷ್ಟು ಅಸಂವೇದನಾಶೀಲವೇ? ಅದರ ಪ್ರಶ್ನೆ ಮಾಡುವವರನ್ನು ಅಥವಾ ಅದರ ವಿರುದ್ಧ ನಡೆದವರನ್ನು ವಿನಾಶ ಮಾಡುವುದೇ? ಧರ್ಮ ಮತ್ತು ಅಧರ್ಮಗಳಲ್ಲಿ ಅಂತರವೆಲ್ಲಿ? ಹಾ ಪ್ರಭು, ಮಾತೆಯ ಪ್ರಶ್ನೆ ಸರಿಯಾಗಿಯೇ ಇದೆ. ದೇವಿ, ಧರ್ಮ ಎಂದು ಯಾರ ವಿನಾಶವನ್ನು ಮಾಡದು. ಧರ್ಮೋ ರಕ್ಷತಿ ರಕ್ಷತ. ಧರ್ಮ ಕೇವಲ ರಕ್ಷಣೆ ಮಾಡುತ್ತದೆ. ಬ್ರಾಹ್ಮಣ ದೇವ ಏನು ಹೇಳುತ್ತಿದ್ದಾರೋ ಅದು ಅಸತ್ಯವಾಗಿದೆ. ಧರ್ಮ ಗ್ರಂಥಗಳಲ್ಲಿ ಬರೆಯಲಾದ ಜ್ಞಾನ ಮತ್ತು ವಿಚಾರಗಳನ್ನು ತಮ್ಮ ಮನದಂತೆ ವ್ಯಾಖ್ಯಾನಿಸುತ್ತಿದ್ದಾರೆ.
ಧರ್ಮಕ್ಕೆ ಯಾವ ಜನ್ಮದೊಂದಿಗೂ ಸಂಬಂಧವಿಲ್ಲ ಅಥವಾ ಯಾವ ಜಾತಿ ಮತ್ತು ವರ್ಣದೊಂದಿಗೆ. ಅಹಿಂಸಾ ಸತ್ಯಂ ಸೇತ್ಯಂ ಸೋಚಂ ಇಂದ್ರಿಯ ನಿಗ್ರಂ ದಾನಂ ದಮೋ ದಯಾ ಶಾಂತಿ ಸರ್ವೇಶಂ ಧರ್ಮ ಸಾಧನಂ. ಅರ್ಥಾತ್ ಸತ್ಯ, ಅಹಿಂಸೆ, ಕಳ್ಳತನ ಮಾಡದಿರುವುದು, ಇಂದ್ರಿಯಗಳನ್ನು ವಶದಲ್ಲಿಡುವುದು, ಸ್ವಚ್ಛತೆ, ದಾನ, ದಯೆ ಮತ್ತು ಸಂಯಮಗಳು ಮಾತ್ರವೇ ಧರ್ಮದ ಲಕ್ಷಣವಾಗಿದೆ. ನಾರಾಯಣ ನಾರಾಯಣ, ತಾವು ಸತ್ಯ ನುಡಿದಿರಿ ಪ್ರಭು. ಆದರೆ ಬ್ರಾಹ್ಮಣ ದೇವ, ಬ್ರಾಹ್ಮಣರಂತೂ ಧರ್ಮಕ್ಕೆ ಬೇರೆಯದೇ ವ್ಯಾಖ್ಯಾನ ನೀಡುತ್ತಿದ್ದಾರೆ. ದೇವರ್ಷಿ, ಸಮಯ, ಕಾಲ ಮತ್ತು ಪರಿಸ್ಥಿತಿಯ ಪರಿವರ್ತನೆಯ ಜೊತೆಗೆ ಕೆಲವು ಸ್ವಾರ್ಥಿ ಮನುಷ್ಯರು ಪುರಾಣದ ಅರ್ಥವನ್ನೇ ಬದಲಿಸಿದ್ದಾರೆ. ಹಾಗೆ ಧರ್ಮದ ಆಧಾರದ ಮೇಲೆ ಅವರು ಜನರ ಶೋಷಣೆ ಮಾಡುತ್ತಾರೆ. ತಮ್ಮ ಲಾಭ ಮತ್ತು ಹಿತಕ್ಕಾಗಿ ಅವರ ಮೇಲೆ ಅನಾಚಾರ ಮಾಡುತ್ತಾರೆ. ಅವರು ಧರ್ಮವನ್ನು ಒಂದು ರೂಢಿಯಾಗಿಸಿದ್ದಾರೆ. ಅದನ್ನು ಎಂತಹ ಪರಂಪರೆ ಮತ್ತು ಧೋರಣೆಗಳಲ್ಲಿ ಬಂಧಿಸಿದ್ದಾರೆಂದರೆ ಧರ್ಮದ ಲಾಭ ಒಂದು ವಿಶೇಷ ಕುಲ ಮತ್ತು ವರ್ಣಗಳಲ್ಲಿ ಜನಿಸಿದ ಜನರಿಗೆ ಮಾತ್ರ ದೊರೆಯುವುದೆಂದು. ಪ್ರಭು, ಇದು ಅತ್ಯಂತ ಚಿಂತೆಯ ವಿಷಯ. ಆಗ ಧರ್ಮ ಅಧರ್ಮಕ್ಕಿಂತಲೂ ಅಧಿಕ ಅಹಿತವಾಗುತ್ತದೆ. ನೀನು ಸತ್ಯ ನುಡಿದೆ ದೇವಿ. ಅದಕ್ಕಾಗಿಯೇ ಪರಮಾವತಾರಿ ಶ್ರೀಕೃಷ್ಣನ ಜನ್ಮವಾಗಿದೆ. ಈಗ ಅವನು ಧರ್ಮಕ್ಕೆ ಪುನರ್ ಪರಿಭಾಷೆ ಹಾಗೂ ಧರ್ಮದಲ್ಲಿ ಮೂಡಿದ ತಪ್ಪು ಧೋರಣೆಗಳನ್ನು ಎಂದೆಂದಿಗೂ ದೂರ ಮಾಡಬೇಕಾಗಿದೆ. ಬ್ರಾಹ್ಮಣ ದೇವ, ನನ್ನಮ್ಮ ಹೇಳ್ತಾಳೆ, ಶಾಸ್ತ್ರ ಓದೋದ್ರಿಂದ ಯಾರು ಪಂಡಿತರಾಗಲ್ಲ. ಆದ್ರೆ ಯಾರು ಪ್ರೀತಿ ಮಹತ್ವನ ತಿಳ್ಕೊಳ್ತಾರೋ ಅವರೇ ಅತಿ ದೊಡ್ಡ ಪಂಡಿತರಾಗೋದು. ಬ್ರಾಹ್ಮಣ ದೇವ, ನನ್ಗೊತ್ತಿಲ್ಲ ಧರ್ಮ ಏನು ಅಂತ. ಆದ್ರೆ ನಾನು ಎಲ್ರಿಗೂ ಸಹಾಯ ಮಾಡಿದಾಗ ಆಗ ನನ್ಗನ್ಸುತ್ತೆ ಅದೇ ದೊಡ್ಡ ಧರ್ಮ ಅಂತ. ಮತ್ತೆ ನನ್ನಿಂದ ಯಾರಿಗಾರು ಸಂತೋಷ ಆದ್ರೆ ಆಗ ನನ್ಗನ್ಸುತ್ತೆ ಅದೇ ಅತಿ ದೊಡ್ಡ ಭಕ್ತಿ. ಬ್ರಾಹ್ಮಣ ದೇವ, ನೀವು ನಿಮ್ಮಲ್ಲಿರೋ ಕೆಟ್ಟದನ್ನ ನೀವೇ ಶುದ್ಧ ಮಾಡ್ಕೊಳಕ್ಕಾಗ್ದಿದ್ರಿ ಆಗ ಇಡೀ ಸಮಾಜದ ಕೆಟ್ಟದನ್ನ ಹೇಗ್ ದೂರ ಮಾಡ್ತೀರಾ? ನೀವೇ ಹೇಳ್ತಿದ್ದೀರಲ್ಲ, ಒಂದು ವರ್ಣ ವಿಶೇಷದಲ್ಲಿ ಹುಟ್ಟಿರೋ ವ್ಯಕ್ತಿ ಒಂದೇ ಕೆಲಸ ಮಾಡ್ಬೇಕಾಗಿದೆ. ಆದ್ರೆ ಒಬ್ಬ ತಂದೆ ತಾಯಿ ತನ್ನ ಮಕ್ಕಳಿಗೆ ಜ್ಞಾನ ನೀಡೋದ್ರಿಂದ ಹಿಡಿದು ರಕ್ಷಣೆ ಮಾಡೋವರೆಗೂ ಎಲ್ಲ ಕೆಲಸನೂ ಮಾಡ್ತಾರೆ. ಯಾವಾಗ ಅಪ್ಪ ಅಮ್ಮ ತನ್ನ ಮಕ್ಕಳಿಗೆ ಜ್ಞಾನ ನೀಡ್ತಾರೋ ಆಗ ಅವರು ಬ್ರಾಹ್ಮಣ ಆಗ್ತಾರೆ. ಮತ್ತೆ ಯಾವಾಗ ಅಪಾಯದಿಂದ ತನ್ನ ಮಕ್ಕಳನ್ನ ರಕ್ಷಣೆ ಮಾಡ್ತಾರೋ ಆಗ ಅವರು ಕ್ಷತ್ರಿಯರಾಗ್ತಾರೆ. ಮತ್ತೆ ತನ್ನ ಮಕ್ಕಳಿಗೆ ಸ್ನಾನ ಮಾಡಿಸೋವಾಗ ಅವರು ಶೂದ್ರರಾಗ್ತಾರೆ. ನಾನೇನಾದ್ರೂ ಅಸತ್ಯ ಹೇಳ್ತಿದ್ದೀನ ಬ್ರಾಹ್ಮಣ ದೇವ? ಆದರೆ ನೀವ್ಯಾರು? ನಿಮಗೇನು ಬೇಕು? ನಾನು ಓ ಚಕ್ರಧಾರಿ, ನೀನು ನಿನ್ನ ಮಮತಾಮಯಿ ಮಾತೆಗೆ ಇಷ್ಟು ಹೇಳಿದವೇ ನಾನ್ಯಾರೆಂದು? ಈಗೇನು ಭಗವಂತ ಕಂಸ ಸ್ವತಃ ತನ್ನ ಪರಿಚಯ ನೀಡುತ್ತಿರಬೇಕೆ? ಮಾತೆ ಧರ, ನಾನು ಸಾಕ್ಷಾತ್ ಭಗವಂತ ಕಂಸ. ಭಗವಂತ ಮತ್ತು ನೀನು? ನಿಮ್ಮ ಪಾಲಿಗಲ್ಲ, ಸಮಸ್ತ ಜಗತ್ತಿಗೆ. ನಿಮಗೆ ವಿಶ್ವಾಸ ಮೂಡುತ್ತಿಲ್ಲ ತಾನೆ? ನನಗೆ ತಿಳಿದಿದೆ, ಇದರಲ್ಲಿ ನಿಮ್ಮ ದೋಷವಿಲ್ಲ. ದೋಷವಿರುವುದು ಆ ಚಕ್ರಧಾರಿಯದ್ದು. ಏಕೆಂದರೆ ಅವನ ಭಕ್ತಿಯಲ್ಲಿ ಜನರು ಎಷ್ಟು ಲೀನವಾಗುತ್ತಾರೆ ಎಂದರೆ ಅವನ ಅತಿರಿಕ್ತ ಬೇರಾರೂ ಕಾಣುವುದಿಲ್ಲ. ಭಗವಂತ ಕಂಸನೂ ಕೂಡ. ಕಂಸ, ಜಗತ್ತಿಗಿರುವುದು ಒಬ್ಬನೇ ಭಗವಂತ, ಮತ್ತವನು ಸ್ವತಃ ನಾರಾಯಣ. ಸಮಯ ಸಮಯಕ್ಕೆ ನಿನ್ನಂಥ ಎಷ್ಟೋ ಅಸುರರು ತಮ್ಮನ್ನೇ ನಾರಾಯಣ ಎಂದುಕೊಳ್ಳುವ ತಪ್ಪು ಮಾಡಿದ್ದಾರೆ. ಆದರೆ ಇದು ಸತ್ಯವಲ್ಲ. ನನಗೆ ಒಂದು ವಿಷಯ ಅರ್ಥವಾಗಲಿಲ್ಲ. ನಿನ್ನಂತಹ ಅಸುರರು ಈ ಪವಿತ್ರ ಭೂಮಿ ಸತ್ಯಲೋಕಕ್ಕೆ ಬಂದಿದ್ದು ಹೇಗೆ? ಏಕೆಂದರೆ ನಿನ್ನಂತಹ ಅಧರ್ಮಿ ಸತ್ಯಲೋಕಕ್ಕೆ ಪ್ರವೇಶ ಮಾಡಲು ಸಾಧ್ಯವೇ ಇಲ್ಲ. ನಾನು ಸತ್ಯಲೋಕಕ್ಕೆ ಬಂದಿದ್ದು ಹೇಗೆ? ಬನ್ನಿ, ಕಾಲಚಕ್ರವನ್ನು ಸ್ವಲ್ಪ ಸುತ್ತಿ ಬರೋಣ. ಅಗ್ನಿ ತತ್ವ ನಿನಗೆ ಮಾತ್ರ ಸಾಧ್ಯ ನನ್ನನ್ನು ಸತ್ಯಲೋಕಕ್ಕೆ ತಲುಪಿಸಲು.
5 ತತ್ವಗಳಲ್ಲಿ ಕೇವಲ ನೀನು ಮಾತ್ರ ಬಹಳ ಪವಿತ್ರನಾಗಿರುವೆ ಮತ್ತು ಮೃತ್ಯುಲೋಕ ಹಾಗೂ ಸತ್ಯಲೋಕದ ದ್ವಾರವಾಗಿರುವೆ. ನಿಮ್ಮ ಮಾತು ಸತ್ಯ ಮಹಾರಾಜ. ಆದರೆ ಸತ್ಯಲೋಕಕ್ಕೆ ಕೇವಲ ಪವಿತ್ರ, ಸತ್ಯವಂತ ಮತ್ತು ಧಾರ್ಮಿಕ ಮನುಷ್ಯ ಮಾತ್ರ ಪ್ರವೇಶಿಸಲು ಸಾಧ್ಯ. ಭಗವಂತ ಕಂಸನ ಕುರಿತು ಏನು ಯೋಚಿಸಿರುವೆ? ಮಹಾರಾಜ ಕಂಸ, ನೀವೇನಾದ್ರೂ ಅಂತಹ ದುಸ್ಸಾಹಸ ಮಾಡಿದರೆ ನಿಮ್ಮ ಅತಿಶಯ, ಪಾಪ ಮತ್ತು ಅಪರಾಧಗಳ ಕಾರಣ ಸತ್ಯಲೋಕವನ್ನು ತಲುಪುವ ಮೊದಲೇ ನಿಮ್ಮ ಶರೀರ ನಷ್ಟವಾಗುತ್ತದೆ. ದೋಷ ಶರೀರಕ್ಕಿರುತ್ತದೆ, ಆತ್ಮಕ್ಕಲ್ಲ. ಆತ್ಮಕ್ಕೆ ಯಾವ ಪಾಪವೂ ಸುತ್ತಿಕೊಳ್ಳದು, ಯಾವ ದೋಷವೂ ಮುಟ್ಟಲಾಗದು ಮತ್ತು ಅದನ್ನು ಯಾರು ಬಂದು ಹೋಗುವುದರಿಂದ ತಡೆಯಲಾರರು. ಕೊನೆಗೆ ಈ ರೀತಿ ಆ ಅಗ್ನಿ ತತ್ವದ ಮೂಲಕ ನಾನು ಇಲ್ಲಿ ಈ ಸತ್ಯಲೋಕಕ್ಕೆ ಬಂದು ತಲುಪಿದೆ. ಮತ್ತು ಇಲ್ಲಿಗೆ ಬರಲು ನನಗೆ ಒಂದೇ ಉದ್ದೇಶವಿತ್ತು, ಆ ವಿಷ್ಣುವಿನ ಸಂಪೂರ್ಣ ಸತ್ಯ ಅರಿಯುವುದು ಮತ್ತು ಒಬ್ಬಳು ಮಾತೆಗಿಂತ ಅಧಿಕ ಅವಳ ಪುತ್ರನ ಸತ್ಯವನ್ನು ಇನ್ಯಾರು ಹೇಳಲು ಸಾಧ್ಯ? ಈಗ ಮಮತಾಮಯಿ ಮಾತೆ ದರ ಏನಾದರೂ ಹೇಳಿ, ಈ ಬಾರಿ ಎಲ್ಲಿ ಜನ್ಮಿಸಿದ್ದಾನೆ ಆ ವಿಷ್ಣು ಮತ್ತು ನಿಮ್ಮ ಯಾವ ಛಾಯೆ ಅವನ ಪಾಲನೆ ಮಾಡುತ್ತಿದೆ ಹೇಳಿ. ಕಂಸ, ಇದು ಮೃತ್ಯುಲೋಕವಲ್ಲ, ಬದಲಾಗಿ ಸತ್ಯಲೋಕ. ಸತ್ಯ, ಪ್ರೇಮ ಮತ್ತು ಧರ್ಮದ ಲೋಕ. ಇಲ್ಲಿ ಪ್ರತಿಯೊಂದು ಜೀವಿಯೂ ಸ್ವತಂತ್ರ ಮತ್ತು ನಾನು ನಿನ್ನ ಯಾವ ಪ್ರಶ್ನೆಗೂ ಉತ್ತರ ನೀಡಲು ಸ್ವಲ್ಪವೂ ಬಾಧ್ಯಳಲ್ಲ. ಬಹುಶಃ ನೀವು ಮರೆತಿದ್ದೀರಿ, ಒಂದು ವೇಳೆ ನಾನು ಸತ್ಯಲೋಕಕ್ಕೆ ಬರಲು ಸಾಧ್ಯವೆಂದರೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಪಡೆಯಲು ನಿಮ್ಮನ್ನು ಮೃತ್ಯುಲೋಕಕ್ಕೂ ಕರೆದೊಯ್ಯಬಲ್ಲೆ. ಕಂಸ, ನೀನು ಮೋಸದಿಂದ ಇಲ್ಲಿಗೆ ಬಂದಿರಬಹುದು, ಆದರೆ ನೀನು ಇಲ್ಲಿಂದ ಮರಳಲಾರೆ. ನೀನಿಲ್ಲಿಂದ ಹೋಗಲು ಬಯಸಿದರೂ ನಿನ್ನ ಆತ್ಮ ಶಾಶ್ವತವಾಗಿ ಬಂಧಿಯಾಗಿ ಇಲ್ಲಿಯೇ ಇರುತ್ತದೆ. ನಾನು ನೋಡಬೇಕು, ಯಾರು ತಡೆಯುವರು ನನ್ನನ್ನು? ಯಾರಿದ್ದೀರಾ? ಅವನು ಬ್ರಾಹ್ಮಣ ದೇವ, ನಾನು ನಿಮ್ ತರ ಧರ್ಮಗ್ರಂಥ ಓದಿರೋನಲ್ಲ, ಆದ್ರೆ ಅಮ್ಮ ನನ್ಗೆ ಪ್ರಭು ಶ್ರೀರಾಮರ ಕಥೆಗಳನ್ನು ಹೇಳಿದಾಳೆ. ಪ್ರಭು ಶ್ರೀರಾಮ ಕೇವಟನ್ನ ತನ್ನ ಹೃದಯದಿಂದ ತಪ್ಕೊಳ್ತಾನೆ, ಶಬರಿ ಕೊಡೋ ಎಂಜಲದ ಹಣ್ಣು ತಿಂತಾನೆ, ಮತ್ತೆ ಜಟಾಯಿಗಾಗಿರೋ ಗಾಯನ ತನ್ನ ಕೈಯಿಂದ ಮುಟ್ತಾನೆ. ಹಾಗಾಗಿ ಧರ್ಮ, ಪುರಾಣ ಮತ್ತೆ ವರ್ಣಕ್ಕಿಂತ ಮೇಲಿರೋದು ಮಾನವೀಯತೆ, ಸಂಬಂಧ ಮತ್ತೆ ನಮ್ಮವರ ಪ್ರೇಮ. ಯಾರ್ದಾದ್ರೂ ಗೋತ್ರ, ಕುಲ, ಜಾತಿ ಯಾವ್ದಾದ್ರೂ ಇರ್ಲಿ, ಆದ್ರೆ ಎಲ್ಲರ ಒಳಗಡೆ ಒಂದೇ ಆತ್ಮ ಇರುತ್ತೆ. ಅದಕ್ಕೆ ಎಲ್ಲರಿಗೂ ಒಂದೇ ತರ ಹಸು ಆಗುತ್ತೆ, ಒಂದೇ ತರ ನೋವಾಗುತ್ತೆ, ಮತ್ತೆ ನಮ್ಮವರಿಂದ ದೂರ ಆಗುವಾಗ ಒಂದೇ ತರ ದುಃಖ ಆಗುತ್ತೆ. ಅದಕ್ಕಾಗಿ ಮನುಷ್ಯರಲ್ಲಿ ಜನ್ಮ ಮತ್ತೆ ಧರ್ಮ ನೋಡಿ ಭೇದ ಭಾವ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಎಲ್ಲ ಮನುಷ್ಯರು ಸಮಾನರಾಗಿರ್ತಾರೆ. ಅವರಿಗೆ ಒಂದೇ ಧರ್ಮ ಇದೆ, ಪ್ರೇಮ ಮತ್ತೆ ಒಂದೇ ಕರ್ಮ ಇದೆ, ಒಬ್ರು ಒಬ್ರನ್ನ ಗೌರವಿಸೋದು. ಬ್ರಾಹ್ಮಣ ದೇವ ನೋಡಿ, ಅಲ್ಲಿ ಮಾತಾಡ್ತಾ ಸೂರ್ಯಾಸ್ತ ಆಗಿದ್ದು ಗೊತ್ತಾಗ್ಲೇ ಇಲ್ಲ. ಮತ್ತೀಗ ನಾವು ಈ ಸಮಾಜನ ಬಿಟ್ಟು ದೂರ ಹೋಗ್ಬೇಕಾಗಿದೆ. ಬನ್ನಿ ಅಪ್ಪ ಅಮ್ಮ.
ಈ ಪುಣ್ಯ ಆತ್ಮಗಳು ತಡೆಯುವವೇ ಭಗವಂತ ಕಂಸನನ್ನು? ಅಯ್ಯೋ, ಇಂಥ ಎಷ್ಟು ಆತ್ಮಗಳನ್ನು ಬಂಧಿಸಿ ಇಟ್ಟಿದ್ದೇನೆ ನಾನು. ಹೊರಬನ್ನಿ ನನ್ನ ಅಸುರಿ ಆತ್ಮಗಳೇ. ಹೋಗಿ ಎದುರಿಸಿ ಈ ಪುಣ್ಯ ಆತ್ಮಗಳನ್ನು. ವಿಷ್ಣುವಿನ ಮಮತಾಮಯಿ ಮಾತೆ, ಈ ಸತ್ಯಲೋಕದಲ್ಲಂತೂ ನೀವು ವಿಷ್ಣುವಿನ ಸತ್ಯ ಹೇಳುವುದಿಲ್ಲ. ಅದಕ್ಕಾಗಿ ನೀವೀಗ ಭಗವಂತ ಕಂಸನ ಪ್ರೇತಲೋಕಕ್ಕೆ ಬರಬೇಕು. ಬನ್ನಿ. ಬನ್ನಿ. ಅಗ್ನಿತತ್ವ, ಈ ಅಧರ್ಮಿ ಕಂಸನಿಗೆ ಸತ್ಯಲೋಕದ ದ್ವಾರ ಖಂಡಿತ ತೆರೆಯಬೇಡಿ, ಅನ್ಯಥಾ ಅನರ್ಥವಾಗುತ್ತದೆ. ನನ್ನನ್ನು ಕ್ಷಮಿಸಿಬಿಡಿ ದೇವಿ. ನನ್ನೊಳಗಿಂದ ಸತ್ಯಲೋಕ ಪ್ರವೇಶಿಸುವವರನ್ನು ಮರಳಿ ಹೋಗದಂತೆ ತಡೆಯುವ ಅಧಿಕಾರ ನನ್ನ ಬಳಿ ಇಲ್ಲ. ಗೋಕುಲ ರಕ್ಷಕನಾಗಿಹ ದೇವನ ತೊರೆಯುವರೇ ಗೋವಳ ಜನರೀ ದಿನ. ಗೋಕುಲ ರಕ್ಷಕನಾಗಿಹ ದೇವನ ದೊರೆಯುವರೇ ಗೋವಳ ಜನರೀ ದಿನ. ಪ್ರೇಮದ ದೀಕ್ಷೆಯ ಹಿಡಿದ ಹರಿಯ ಗೈದು ಪರೀಕ್ಷೆ ತೊರೆವ ಹೀನತನ ವೇದದರಿವ ಹೊಂದಿದ ಮಹನೀಯರೇ ಈ ದಿನ ಧರ್ಮ ಪಥವ ತುಳಿದರೆ ಮಾನವತೆಯವರ ಧರ್ಮವೆನ್ನುವುದ. ಮಾನವತೆಯವರ ಧರ್ಮವೆನ್ನುವುದ. ದೀನಪಾಲ ಕಲಿಸುತ್ತ ಮುನ್ನಡೆ. ಇದೇನ್ ಮಾಡ್ತಿದ್ದೀರಾ? ಕೃಷ್ಣ, ಕೃಷ್ಣ, ನಮ್ಮಿಂದ ತಪ್ಪಾಗಿದೆ, ನಮ್ಮನ್ನ ಕ್ಷಮಿಸಿ ಬಿಡು ಕೃಷ್ಣ. ಬ್ರಾಹ್ಮಣ ದೇವ, ನೀವಿದೇನ್ ಹೇಳ್ತಿದ್ದೀರಾ? ತಪ್ಪು ನಿಮ್ಮಿಂದನ? ನೀವು ಈ ಸಮಾಜದ ಶಿಕ್ಷಕರು. ಈ ಅಧಮ ಬ್ರಾಹ್ಮಣನನ್ನ ಅಪಹಾಸ್ಯ ಮಾಡ್ತಿದ್ದೀಯಾ? ಕೃಷ್ಣ, ಯಾರು ಶಿಕ್ಷಕ? ಯಾರಿಗೆ ಶಿಕ್ಷಕ? ಯಾವ ರೀತಿ ಶಿಕ್ಷಕ? ಶಿಕ್ಷಕ ನೀನೇ ಕೃಷ್ಣ. ನನಗೆ, ನಮ್ಮೆಲ್ಲರಿಗೆ, ಸಂಪೂರ್ಣ ಗೋಪ ಸಮಾಜಕ್ಕೆ ಶಿಕ್ಷಕ. ನೀನಿವತ್ ನೀಡಿರೋ ಜ್ಞಾನನ ಇಡೀ ಜೀವನ ಪೂರ್ತಿ ಅಧ್ಯಯನ ಮನನ ಮಾಡಿದ್ರೂ ಪಡೆಯಕ್ಕಾಗಲ್ಲ. ಹೇಗನ್ನಿಸ್ತಾ ಇದೆ ಅಂದ್ರೆ ಜನ್ಮಾಂತರದ ಜ್ಞಾನನು ಒಂದೇ ಸಾರಿ ಪ್ರಾಪ್ತಿಯಾದ ಹಾಗೆ. ಹೇ ಕೃಷ್ಣ, ನಮ್ಮನ್ನ ಕ್ಷಮಿಸ್ಬಿಡು. ನೀನಿವತ್ ಹೇಳಿದ್ದು ಯಾವ ಧರ್ಮಗ್ರಂಥದಲ್ಲೂ ಇಲ್ಲ, ಯಾವ ಪುರಾಣದಲ್ಲೂ ಇಲ್ಲ, ಆದ್ರೆ ಇದೇ ಪೂರ್ಣ ಸತ್ಯ. ಕೃಷ್ಣ, ನಿನ್ನ ಮಾತು ಕೇಳ್ತಿದ್ರೆ ಆ ದೇವರೇ ಮಾತಾಡ್ತಿರೋ ಹಾಗೆ ನಮಗೆಲ್ಲರಿಗೂ ಅನುಭವ ಆಗ್ತಿದೆ. ಇಂಥ ಅದ್ವಿತೀಯ ಜ್ಞಾನನ ಯಾವುದೋ ಸಾಧಾರಣ ಮನುಷ್ಯ ಕೊಡಕ್ಕಾಗಲ್ಲ. ಹೇ ಕೃಷ್ಣ, ಹೇಳ್ಬಿಡು, ನೀನ್ ಯಾರು ಅಂತ ಹೇಳ್ಬಿಡು. ಹೇಳು ಕೃಷ್ಣ, ಯಾರು ನೀನು?
ನಿಮ್ಗೆಲ್ಲ ಗೊತ್ತಲ್ವಾ, ನಾನ್ ನಿಮ್ಮೆಲ್ರ ಕೃಷ್ಣ. ನಂದ್ರಾಣಿ, ಕೃಷ್ಣ ನಮ್ಗೆ ಸತ್ಯ ಹೇಳ್ದೆ ಇರಬಹುದು, ಆದ್ರೆ ನೀವು ಇವನ್ ತಾಯಿ. ನೀವ್ ಕೇಳಿ ಕೃಷ್ಣನ್ನ, ಇವನು ಯಾರು? ಅವ್ನ್ ನಿಮ್ಗೆ ಅವನ್ ರಹಸ್ಯ ಖಂಡಿತ ಹೇಳ್ತಾನೆ. ಹಾ ನಂದರಾಣಿ, ನೀವೇ ಕೇಳಿ, ನಮಗೂ ಗೊತ್ತಾಗ್ಲಿ. ನೀವ್ ಕೇಳಿದ್ರೆ ಕೃಷ್ಣ ಖಂಡಿತ ಹೇಳ್ತಾನೆ. ಕೇಳಿ ನಂದರಾಣಿ, ಕೃಷ್ಣ ಖಂಡಿತ ಹೇಳ್ತಾನೆ. ಕಂದ, ತುಂಬಾ ಆಟ ಆಡ್ಸಿದ್ಯಾ ನೀನೆ ನಮ್ಮನಿಗೆ. ಈಗ್ಲಾದ್ರೂ ಹೇಳು, ಯಾರ್ ನೀನು? ನನ್ನ ಯಾವ ತಪಸ್ಸಿಗೆ ವರದಾನ, ನನ್ನ ಯಾವ ಜನ್ಮದ ಸೌಭಾಗ್ಯದ ಫಲ ನೀನು? ಹೇಳು. ಅಮ್ಮ, ನೀನ್ ತಿಳ್ಕೋಬೇಕಾ? ಸರಿ, ನಾನು ಹೇಳ್ತೀನಿ. ಪ್ರಭು, ಈಗ ಮಾತೆ ನಂದರಾಣಿಗೂ ಕೂಡ ಕೃಷ್ಣನ ಸತ್ಯ ಅರಿಯುವ ಮನಸ್ಸಾಗಿದೆ. ನನಗನಿಸುತ್ತಿದೆ, ಕೃಷ್ಣನಿಗೆ ವೃಂದಾವನವಾಸಿಗಳ ಸಮ್ಮುಖ ತನ್ನ ರಹಸ್ಯ ಹೇಳಬೇಕಾಗುವುದು. ಮುಂದೇನಾಗುವುದು ಪ್ರಭು? ದೇವಿ, ಇಂದು ವೃಂದಾವನವಾಸಿಗಳ ಭಕ್ತಿ ತನ್ನ ಪರಾಕಾಷ್ಠೆ ತಲುಪಿದೆ. ಅವರಿಗೇನಾದರೂ ಇಂದು ಅವರ ಭಕ್ತಿಯ ಫಲ ದೊರೆಯದಿದ್ದರೆ ಅವರ ವರ್ತಮಾನ ಅದರ ಭವಿಷ್ಯದ ದಿಕ್ಕಲ್ಲಿ ಸಾಗಲಾರದು. ಒಮ್ಮೆ ಇಂದು ಕೂಡ ಭಕ್ತರ ಜಿಜ್ಞಾಸೆ ಶಾಂತವಾಗದಿದ್ದರೆ ಅವರ ಮುಂದಿನ ಜೀವನದ ಯಾತ್ರೆಗೆ ಇಲ್ಲಿಯೇ ತಡೆಯಾಗುತ್ತದೆ. ಆದ್ದರಿಂದ ಇಂದು ಕೃಷ್ಣನು ಅವನ ಭಕ್ತರ ಪ್ರಶ್ನೆಗೆ ಉತ್ತರ ನೀಡಲೇಬೇಕು. ಆದರೆ ಪ್ರಭು, ಕೃಷ್ಣ ತನ್ನ ಭಕ್ತರಿಗೆ ಏನೆಂದು ಉತ್ತರಿಸುವನು? ದೇವಿ, ಅದರ ಉತ್ತರವನ್ನು ಕೇವಲ ನಂದಲಾಲನೆ ನೀಡಲು ಸಾಧ್ಯ. ಪಾಪಿ ಕಂಸ, ಬಿಟ್ಟು ಬಿಡು, ಬಿಡು, ಬಿಡು. ಇದು ಎಲ್ಲಿಗೆ ಕರೆತಂದೆ ನನ್ನನ್ನು? ಬಿಡು ನನ್ನನ್ನು. ವಿಷ್ಣುವಿನ ಮಮತಾಮಯಿ ಮಾತೆ ಧರ, ಇದು ಕಂಸಲೋಕ, ನನ್ನ ಲೋಕ, ಸತ್ಯಲೋಕವಲ್ಲ. ಎರಡರಲ್ಲೂ ಕೇವಲ ಇಷ್ಟೇ ಅಂತರವಿದೆ. ಸತ್ಯಲೋಕದಲ್ಲಿ ಪ್ರತಿಯೊಂದು ಜೀವಿಗೂ ಸ್ವಾತಂತ್ರ್ಯದ ಅಧಿಕಾರವಿದೆ, ಮತ್ತು ಇಲ್ಲಿ ಕಂಸಲೋಕದಲ್ಲಿ ಪ್ರತಿಯೊಂದು ಜೀವಿಯ ಸ್ವಾತಂತ್ರ್ಯದ ಮೇಲೆ ಭಗವಂತ ಕಂಸನ ಅಧಿಕಾರವಿದೆ ಅಷ್ಟೇ. ಸರಿ, ಚಕ್ರಧಾರಿಯನ್ನು ಪ್ರತಿಯೊಂದು ಜನ್ಮದಲ್ಲಿ ಪಾಲನೆ ಮಾಡುವ ಮಾತೆ, ಇಲ್ಲಂತೂ ನಿನ್ನ ಹಠ ನಡೆಯದು ಅಥವಾ ವಂಚಕನದು. ಆದ್ದರಿಂದ ನೀನು ಹೇಳಲೇಬೇಕು ಆ ಮಾಯಾವಿಯ ಪೂರ್ಣ ಸತ್ಯ. ಈ ಬಾರಿ ಅವನು ಎಲ್ಲಿ ಮತ್ತು ಯಾವ ರೂಪದಲ್ಲಿ ಅವತರಿಸಿದ್ದಾನೆ?